ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಸ್ ಎ ವೈಬ್ಸ್. ಐ ಹೋಪ್ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡೇನಿ. ಸೊ ನಾ ಅರ್ಲಿ ಲಾಗ್ ಒಳಗೆ ಹೇಳಿದಂಗೆ ನನ್ನ ಹೇರ್ಸಿಗೆ ನಾನು ಯಾವ ಥರ ಜ್ಯೂಸ್ ಪ್ರಿಪೇರ್ ಮಾಡ್ತೀನಿ ಅನ್ನೋದ್ರ ಬಗ್ಗೆ ನಾನು ಇವತ್ತು ಶೇರ್ ಮಾಡತ್ತೀನಿ. ಸೊ ನಾನು ಡೈಲಿ ತೊಗೊಳ್ಳೋದು ಆಮ್ಲಾ ಜ್ಯೂಸ್. ಇದ್ರ ಬೆನಿಫಿಟ್ಸ್ ಏನಂತಂದ್ರೆ ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ. ಆ್ಯಕ್ಚುಲಿ ಆಮ್ಲಾ ಜ್ಯೂಸ್ ಈಸ್ ರಿಚ್ ಇನ್ ವಿಟಮಿನ್ ಸಿ. ಅದು ಬಾಡಿ ಇಮ್ಯೂನ್ ಸಿಸ್ಟಮನ್ನು ಸ್ಟ್ರಾಂಗ್ ಮಾಡಿ ಇನ್ಫೆಕ್ಷನ್ ವಿರುದ್ಧ ಪ್ರೊಟೆಕ್ಟ್ ಮಾಡ್ತೈತಿ. ಇಟ್ ಇಂಪ್ರೂವ್ಸ್ ಡೈಜೆಷನ್. ಆಮ್ಲಾ ಜ್ಯೂಸ್ ಐತಲ್ಲ ನಮಗೆ ಡೈಜೆಷನಿಗೆ ಮತ್ತು ಬ್ಲೋಟಿಂಗ್ ಕಡಿಮೆ ಮಾಡುತ್ತೆ. ಗಟ್ ಹೆಲ್ತಿಗೂ ಭಾಳ ಚಲೋ ಇದೆ. ಆ್ಯಂಡ್ ಸ್ಕಿನ್ ಗ್ಲೋ ಮಾಡುತ್ತೆ. ಯಾಕಂದ್ರೆ ಇದರೊಳಗಿರೋ ಆ್ಯಂಟಿ ಆಕ್ಸಿಡೆಂಟ್ಸ್ ಸ್ಕಿನ್ನ ಕ್ಲೆನ್ಸ್ ಮಾಡಿ ಅದರೊಳಗಿನ ಪಿಂಪಲ್ಸ್ ಡಲ್ನೆಸ್ ಕಡಿಮೆ ಮಾಡಿ ಫ್ರೆಶ್ ಗ್ಲೋ ನೀಡ್ತೈತಿ. ಆಲ್ಸೋ ಇಟ್ ಈಸ್ ಗುಡ್ ಫಾರ್ ಹೇರ್ ಗ್ರೋತ್. ಆಮ್ಲಾ ಜ್ಯೂಸಸ್ ಸ್ಕ್ಯಾಲ್ಪ್ ಎಲ್ಲ ಸ್ಟ್ರೆಂತ್ ಮಾಡಿ ಹೇರ್ ಫಾಲ್ ಕಡಿಮೆ ಮಾಡ್ತೈತಿ ಆ್ಯಂಡ್ ಥಿಕ್ಕಾಗಿ ಕೂದಲ ಬೆಳೆಯೋಕೆ ಹೆಲ್ಪ್ ಮಾಡುತ್ತೆ. ಆಲ್ಸೋ ಇಟ್ ಇಂಪ್ರೂವ್ಸ್ ಮೆಟಬಾಲಿಸಮ್. ಇಷ್ಟೊತ್ತು ನಾನು ಈ ಜ್ಯೂಸ್ ತೊಗೊಂಡ್ರೆ ಏನು ಬೆನಿಫಿಟ್ಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ಹೇಳಿದೆ. ನಾವು ಈಗ ಯಾವ ಟೈಮ್ ಒಳಗೆ ತೊಗೋಬೇಕಂತ ನೀವು ಕೇಳಿದ್ರೆ, ಬೆಸ್ಟ್ ಟೈಮ್ ಈಸ್ ಅರ್ಲಿ ಮಾರ್ನಿಂಗ್ ಆನ್ ಎಂಪ್ಟಿ ಸ್ಟಮಕ್. ಅದು ತೊಗೊಂಡ್ರೆ ಏನು ಯೂಸ್ ಅಂತಂದ್ರೆ ನ್ಯೂಟ್ರಿಯೆಂಟ್ಸ್ ಏನೇನಿರುತ್ತಲ್ಲ ಕ್ವಿಕ್ಕಾಗಿ ಅಬ್ಸರ್ವ್ ಆಗುತ್ತೆ, ಡೈಜೆಷನಿಗೆ ಇಂಪ್ರೂವ್ ಆಗುತ್ತೆ, ಡಿಟಾಕ್ಸಿಫಿಕೇಷನ್ ಆಗುತ್ತೆ ಆ್ಯಂಡ್ ಸ್ಕಿನ್ ಮತ್ತು ಹೇರಿಗೆ ಮ್ಯಾಕ್ಸಿಮಮ್ ಬೆನಿಫಿಟ್ಸ್ ಸಿಗ್ತೈತಿ. ಹೀಗಾಗಿ ಅರ್ಲಿ ಮಾರ್ನಿಂಗ್ ನೀವು ಖಾಲಿ ಹೊಟ್ಟೆಗೆ ತೊಗೊಳ್ರಿ. ಇನ್ ಕೇಸ್ ನೀವೇನಾದರೂ ಬೇರೆ ಜ್ಯೂಸಿಗೆ ಏನಾದರೂ ಸ್ವಿಚ್ ಆಗಿದ್ರೆ ಇಲ್ಲ ಏನಾದರೂ ಮೆಡಿಕೇಷನ್ಸ್ ಏನಾದರೂ ಇತ್ತಂದ್ರೆ ಮಾರ್ನಿಂಗ್ ತೊಗೊಳಕ್ಕಾಗಲಿಲ್ಲ ಅಂತಂದ್ರೂ ಈವ್ನಿಂಗ್ ಸ್ನ್ಯಾಕ್ಸ್ ಟೈಮ್ ಇರುತ್ತಲ್ಲ ಅದಕ್ಕಿಂತ ಮೊದಲು ಕೂಡ ನೀವು ತೊಗೊಳ್ಬೋದು. ಬಟ್ ಇದ್ರ ಸೈಡ್ ಎಫೆಕ್ಟ್ಸ್ ಏನಂತಂದರೆ ಸ್ಟಮಕ್ ಅಪ್ಸೆಟ್ ಆಗ್ಬೋದು ಕೆಲವೊಬ್ಬರಿಗೆ, ಆ್ಯಂಡ್ ಬ್ಲಡ್ ಶುಗರ್ ಡ್ರಾಪ್ ಆಗ್ಬೋದು, ಟೂತ್ ಎನಾಮೆಲ್ ಡ್ಯಾಮೇಜ್ ಆಗ್ಬೋದು, ಆ್ಯಂಡ್ ಅಲ್ಸರ್ ಇದ್ದವ್ರು ತೊಗೋಬಾರ್ದು ಅಂತ ಹೇಳ್ತಾರೆ. ಬಟ್ ಆ್ಯಕ್ಚುಲಿ ಇದೆಲ್ಲ ಎದಕ್ಕೆ ಹೇಳ್ತಾರೆ, ಸೈಡ್ ಎಫೆಕ್ಟ್ಸ್ ಎದಕ್ಕೆ ಅಂತಂದ್ರೆ ನೀವು ಪ್ರಾಪರಾಗಿ ಕನ್ಸ್ಯೂಮ್ ಮಾಡ್ತಿರಲ್ಲ, ರಾ ಆಗಿ ಕನ್ಸ್ಯೂಮ್ ಮಾಡ್ತಿರ್ತೀರಿ. ಲೈಕ್ ಡೈರೆಕ್ಟ್ ಆಮ್ಲಾ ಜ್ಯೂಸನ್ನ ಫುಲ್ ಕಾನ್ಸಂಟ್ರೇಟೆಡಾಗಿ ನೀವೇನಾದರೂ ಇಂಟೇಕ್ ಮಾಡಿದರೆ ಮಾತ್ರ ಈ ಥರ ಆಗುತ್ತೆ. ಸೊ ನೀವೇನು ಮಾಡ್ಬೇಕಂತಂದ್ರೆ ವಾಟ್ರ್ ಜೊತೆ ಅದನ್ನು ಮಿಕ್ಸ್ ಮಾಡ್ಬೇಕು. ಲೈಕ್ ಹಾಟ್ ವಾಟರ್ ತೊಗೊಂಡು ಆಮ್ಲಾ ಜ್ಯೂಸನ್ನು ನೀವು ಮಿಕ್ಸ್ ಮಾಡಿ ಆಮೇಲೆ ತೊಗೊಂಡ್ರೆ ಏನೂ ಪ್ರಾಬ್ಲಮ್ ಆಗಲ್ಲ. ನಾನಿಲ್ಲಿ 25 ಆಮ್ಲಾಸ್ ತೊಗೊಂಡೇನಿ. ಆಮೇಲೆ ಒಂದು ಫುಲ್ ಬೌಲ್ ಆಫ್ ಕರಿ ಲೀವ್ಸ್ ತೊಗೊಂಡೇನಿ, ಒಂದು ಫುಲ್ ಗೆಡ್ಡೆ ಜಿಂಜರ್ ತೊಗೊಂಡೇನಿ, ಆಮೇಲೆ 2 ಟೇಬಲ್ ಸ್ಪೂನ್ ಆಫ್ ಜೀರಾ ತೊಗೊಂಡೇನಿ. ಫಸ್ಟಿಗೆ ಆಮ್ಲ ಎಲ್ಲ ಕ್ಲೀನಾಗಿ ತೊಳ್ಕೊಂಡು ಅದನ್ನೆಲ್ಲ ಬಿಡಿಸ್ಕೊಬೇಕು. ಅಂದ್ರೆ ಆಮ್ಲ ಆ್ಯಂಡ್ ಸೀಡ್ ಎರಡೂ ಸಪ್ರೇಟಾಗಿ ಮಾಡ್ಕೊಳ್ರಿ. ಆಮೇಲೆ ಅದನ್ನೆಲ್ಲ ಕಟ್ ಮಾಡಿಕೊಂಡು ಒಂದು ಜಾರಿಗೆ ಆಮ್ಲ, ಕರಿ ಲೀವ್ಸ್, ಜಿಂಜರ್ ಆ್ಯಂಡ್ ಜೀರಾ ತೊಗೊಂಡು ಮಿಕ್ಸಿ ಜಾರ್ ಒಳಗೆ ಹಾಕಿ ಸ್ವಲ್ಪ ವಾಟ್ರನ್ನ ಆ್ಯಡ್ ಮಾಡಿ ಮಿಕ್ಸ್ ಮಾಡ್ಕೊಳ್ರಿ. ಆ್ಯಂಡ್ ಆ್ಯಕ್ಚುಲಿ ಕೆಲವೊಬ್ರು ಹೇಳ್ತಾರೆ ದ್ಯಾಟ್ ನಾವು ಬೆಳಗ್ಗೆ ಎದ್ದ ತಕ್ಷಣ ಅದನ್ನೇನಾದರೂ ಕುಡಿದ್ರೆ ನಮಗೆ ಆ್ಯಸಿಡಿಟಿ ಆಗುತ್ತೆ ಅಂಥೇಳಿ. ಹಾಗೇನೂ ಆಗಲ್ಲ. ವೈ? ಬಿಕಾಸ್ ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಬಾಡಿ ಆ್ಯಸಿಡಿಕ್ ಸ್ಟೇಟ್ ಒಳಗಿರುತ್ತೆ, ಅದನ್ನು ನಾವು ಅಲ್ಕಲೈನ್ ಮಾಡ್ಕೋಬೇಕು. ಸೊ ಹೀಗಾಗಿ ಈ ಜ್ಯೂಸ್ ತೊಗೊಂಡ್ರೆ ಅದು ಅಲ್ಕಲೈನ್ ಸ್ಟೇಟಿಗೆ ಬರುತ್ತೆ ಅನ್ನೋದು ಕಷ್ಟ. ಆಮ್ಲ ಜಾಸ್ತಿ ಇರೋದಕ್ಕೆ ನಾನು 2 ಬ್ಯಾಚ್ ಮಾಡಿ ಅದನ್ನು ಮಿಕ್ಸಿ ಮಾಡ್ಕೊಳತ್ತಿದ್ದೆ. ಫಸ್ಟ್ ಬ್ಯಾಚ್ ಒಳಗೆ ವಿತ್ ಕರಿ ಲೀವ್ಸ್ ನಾನು ಹಾಕಿರೋದಕ್ಕೆ ಸ್ವಲ್ಪ ಡಾರ್ಕ್ ಗ್ರೀನ್ ಬಂದೈತಿ. ಸೆಕೆಂಡ್ ಬ್ಯಾಚ್ ಒಳಗೆ ಬರೀ ಆಮ್ಲ ಅಷ್ಟೇ ಇರೋದ್ರಿಂದ ಈ ಥರ ಲೈಟ್ ಗ್ರೀನ್ ಬಂದೈತಿ. ಸೊ ಏನೂ ಕನ್ಫ್ಯೂಸ್ ಆಗಕ್ಕೆ ಹೋಗ್ಬೇಡ್ರಿ. ಇವಾಗ ಜ್ಯೂಸ್ ಎಲ್ಲ ರೆಡಿ ಆಗೈತಿ, ಅದನ್ನು ಸ್ಟ್ರೈನ್ ಮಾಡ್ಕೊಳತ್ತೇನೆ ಅಷ್ಟೇ. ಸೊ ಈ ಥರ ಸ್ಟ್ರೈನ್ ಮಾಡ್ಕೊಳ್ರಿ. ಇಲ್ಲ ಯಾವ್ದಾರ ಒಂದು ಕಾಟನ್ ಅರ್ಬಿ ಒಳಗೆ ಹಾಕಿ ಅದನ್ನು ಫುಲ್ ಹಿಂಡಿ ತೆಗೆದು ಲೈಕ್ ಪಲ್ಪ್ ಸಪ್ರೇಟ ಮತ್ತು ಜ್ಯೂಸು ಸಪ್ರೇಟಾಗಿ ಮಾಡಿರಿ. ಈ ಥರ ಆಗುತ್ತೆ. ನಾನೀಗ ಪಲ್ಪ್ ಎದಕ್ಕೆ ಇಟ್ಕೊಂಡೇನೆ ಅನ್ನೋದು ನಿಮಗೆ ಅದನ್ನು ಹೇಳ್ತೇನೆ. ಫಸ್ಟ್ ಈ ಜ್ಯೂಸ್ ಈ ಥರ ಇರುತ್ತಲ್ಲ ಇದನ್ನು ಒಂದು ಬಾಟಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ರಿ. ಲೈಕ್ ಯಾವ್ದಾದ್ರು ಗ್ಲಾಸ್ ಬಾಟಲ್ ಆಯಿತು, ಪ್ಲಾಸ್ಟಿಕ್ ಬಾಟಲ್ ಆಯಿತು, ಯಾವುದಾದ್ರೂ. ಬಟ್ ಗ್ಲಾಸ್ ಬಾಟಲ್ ಇದ್ದರೆ ಬೆಟರ್. ನನ್ನ ಹತ್ರ ಒಂದು ದೊಡ್ಡ ಪ್ಲಾಸ್ಟಿಕ್ ಬಾಟಲ್ ಆ್ಯಂಡ್ ಒಂದು ಸ್ಮಾಲ್ ಗ್ಲಾಸ್ ಬಾಟಲ್ ಅದ. ಸೊ ಎರಡದ್ರೊಳಗೂ ಹಾಕ್ಕೊಂಡೇನಿ. ಈ ಥರ ಬಾಟಲಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಆಮೇಲೆ ಫ್ರಿಜ್ ಒಳಗೆ ಇಟ್ಟರೆ ಆರಾಮ್ 6 ಮಂತ್ಸ್ವರೆಗೂ ನೀವು ಯೂಸ್ ಮಾಡ್ಕೋಬೋದು. ಇವಾಗ ಈ ಪಲ್ಪ್ ಏನೈತಲ್ಲ ಇದರಿಂದ ನೀವು ಹೇರ್ ಪ್ಯಾಕು ಮಾಡ್ಕೋಬೋದು, ಇಲ್ಲ ಬಾಡಿ ಸ್ಕ್ರಬ್ಬಾಗಿ ಯೂಸ್ ಮಾಡ್ಕೋಬೋದು, ಇಲ್ಲ ಅಂದ್ರೆ ಪ್ಲ್ಯಾಂಟ್ಸಿಗೂ ಹಾಕ್ಬೋದು. ಒಂಥರ ನ್ಯಾಚುರಲ್ ಫರ್ಟಿಲೈಸರ್ ಆಗಿ ವರ್ಕ್ ಆಗುತ್ತಿದೆ. ಇಷ್ಟೊತ್ತು ಏನೇನು ಮಾಡಿದ್ವಿ ಅದರೊಳಗೆ ಯಾವುದೂ ವೇಸ್ಟ್ ಆಗಲಿಲ್ಲ. ಇವಾಗ ಈ ಜ್ಯೂಸನ್ನು ಯಾವ ಥರ ಕನ್ಸ್ಯೂಮ್ ಮಾಡೋದನ್ನೋ ಥರನೂ ತೋರಿಸ್ತೇನೆ ನಿಮಗೆ, ಅದನ್ನೂ ನೋಡ್ಕೊಳ್ರಿ. 1 ಗ್ಲಾಸಿಗೆ ಹನಿ ಆ್ಯಂಡ್ ಸಾಲ್ಟ್ ಆ್ಯಂಡ್ ಆಮ್ಲಾ ಜ್ಯೂಸ್ ಹಾಕ್ಕೊಳ್ರಿ. ನಾನಿಲ್ಲಿ ಒಂದು ಸ್ಮಾಲ್ ಶಾರ್ಟ್ಸ್ ಗ್ಲಾಸ್ ಅದರೊಳಗಿಂದ 1 ಗ್ಲಾಸ್ ನಾನು ಆಮ್ಲಾ ಜ್ಯೂಸ್ ಹಾಕ್ಕೊಂಡೇನಿ. ಇವಾಗ ಇದಕ್ಕೆ ಹಾಟ್ ವಾಟರ್ನ ಮಿಕ್ಸ್ ಮಾಡ್ಕೊಳ್ರಿ. ಸೊ ಅದನ್ನು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ನೀವು ಕುಡಿದ್ರೆ ಮುಗೀತು. ಹಿಂಗೆ ಮಾಡೋದ್ರಿಂದ ನಿಮಗೆ ಯಾವುದೇ ಥರ ಆ್ಯಸಿಡಿಟಿನೂ ಆಗಲ್ಲ, ಯಾವುದೇ ಥರ ಅಲ್ಸರ್ಸೂ ಆಗಲ್ಲ. ನೀವು ಈ ಥರ ಜ್ಯೂಸ್ ಮಾಡಿ 1 ಮಂತ್ ಕನ್ಸ್ಯೂಮ್ ಮಾಡಿ ನೋಡಿರಿ, ಆಮೇಲೆ ರಿಸಲ್ಟ್ಸ್ ನಿಮಗೆ ಗೊತ್ತಾಗುತ್ತೆ. ಡೇ ಬೈ ಡೇ ಹೇರ್ ಫಾಲ್ ಆಗೋದು ಕಡಿಮೆ ಆಗುತ್ತೆ. ಹಂಗಂಥೇಳಿ ಸ್ಟಾಪ್ ಆಗುತ್ತೆ ಅಂತ ನಾನು ಹೇಳತ್ತಿಲ್ಲ, ಯಾಕಂದರೆ ಹೇರ್ ಫಾಲ್ ಆಗೋದೆಲ್ಲ ಸಹಜ. ದಿನಕ್ಕೆ 100 ಸ್ಟ್ಯಾಂಡ್ಸ್ ಆಫ್ ಹೇರ್ ಏನಾದರೂ ಉದುರಿದ್ರೆ ಅದು ನಾರ್ಮಲ್ ಅಂತಂದು ಹೇಳಿ ಮೆಡಿಕಲಿನ ಪ್ರೂವ್ ಆಗೈತಿ. ಎಲ್ಲ ಡಾಕ್ಟರ್ಸ್ ಆ್ಯಂಡ್ ಡರ್ಮಟಾಲಜಿಸ್ಟ್ ಎಲ್ಲರೂ ಇದನ್ನು ಹೇಳ್ತಾರೆ. ಸೊ ಇದಾಗಿತ್ತು ಆಮ್ಲಾ ಜ್ಯೂಸ್ ವ್ಲಾಗ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ.
ಹಂಗೆ ಫಸ್ಟ್ ಟೈಮ್ ಯಾರು ನೋಡತ್ತೀರಿ ಸಬ್ಸ್ಕ್ರೈಬ್ ಆಗ್ರಿ ಅಂತ ಹೇಳ್ತಾ ನೆಕ್ಸ್ಟ್ ಬ್ಲಾಗ್ ಒಳಗೆ ಸಿಗ್ತೇನೆ. ಥ್ಯಾಂಕ್ ಯು. ಬಾಯ್. ಟೇಕ್ ಕೇರ್.